ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ PSI 2024ರ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಟ್ಟು ಜನವರಿಯಿಂದ ಆಗಸ್ಟ್ ವರೆಗಿನ 200 ಮುಖ್ಯವಾದಂತಹ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ. ಈ ಒಂದು ವಿಡಿಯೋದಲ್ಲಿ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ನೀಡಲಾಗುತ್ತದೆ. ಯಾಕಂದ್ರೆ ಈಗಾಗಲೇ ನೀವು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಓದಿಕೊಂಡಿರ್ತೀರಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ರಿವಿಷನ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಲಾಗಿದೆ. ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ. ಆಸ್ಟ್ರೇಲಿಯನ್ ಓಪನ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಾನಿಕ್ ಸಿನ್ನರ್. ಇವರು ಪುರುಷರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಅರಿನಾ ಶಬಲಂಕಾ. ಇವರು ಬೆಲಾರಸ್ ದೇಶದವರಾಗಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ನೋಡಿಕೊಳ್ಳೋಣ. ಭಾರತದ ಅತಿ ಉದ್ದವಾದ ಸೇತುವೆಯಾದಂತಹ ಸಮುದ್ರ ಸೇತುವೆ, ಇದಕ್ಕೆ ಅಟಲ್ ಸೇತುವೆ ಎಂದು ಹೆಸರನ್ನು ನಾಮಕರಣ ಮಾಡಲಾಗಿದೆ. ಹಾಗಾದ್ರೆ ಈ ಸೇತುವೆಯನ್ನು ಉದ್ಘಾಟಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಿ ಮೋದಿ. ಇನ್ನು ಈ ಅಟಲ್ ಸೇತುವೆ ಇದು ಭಾರತದ ಮುಂಬೈನಿಂದ ನವಿ ಮುಂಬೈವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು 16ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಇಸ್ ಕರೆಕ್ಟ್. ರಷ್ಯಾ ದೇಶವು 2024ರಲ್ಲಿ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಿದೆ. ಇನ್ನು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನಗಾರಿ ಅವರನ್ನು ನೇಮಿಸಲಾಗಿದೆ. ಇನ್ನು ಇತ್ತೀಚೆಗೆ ನಡೆದಂತಹ PSI 545 ಪರೀಕ್ಷೆಯಲ್ಲಿ ಜನವರಿ ತಿಂಗಳಲ್ಲಿ 16ನೇ ಹಣಕಾಸು ಆಯೋಗದ ಅವಧಿಯನ್ನು ಕೇಳಿದರು. 16ನೇ ಹಣಕಾಸು ಆಯೋಗದ ಅವಧಿ ಇದು 2026 ಏಪ್ರಿಲ್ 1ರಿಂದ 2031 ಮಾರ್ಚ್ 31ರವರೆಗೆ. 16ನೇ ಹಣಕಾಸು ಆಯೋಗದ ಅವಧಿ 2026 ಏಪ್ರಿಲ್ 1ರಿಂದ 2031 ಮಾರ್ಚ್ 31ರವರೆಗೆ ಇದೆ. ಇನ್ನು ಅದೇ ರೀತಿಯಾಗಿ ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನಗಾರಿ ಅವರು ನೇಮಕವಾಗಿದ್ದಾರೆ. ಇನ್ನು 16ನೇ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ರಿತ್ವಿಕ್ ರಂಜನ್ ಪಾಂಡೆ ಅವರು ನೇಮಕಗೊಂಡಿದ್ದಾರೆ. ನೋಡ್ರಿ, ರಿತ್ವಿಕ್ ರಂಜನ್ ಪಾಂಡೆ 16ನೇ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. ಇನ್ನು PLI ಅನುಮೋದನೆ ಪಡೆದಂತಹ ಮೊದಲ ಭಾರತೀಯ EV ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಯಾವುದೆನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಓಲಾ ಎಲೆಕ್ಟ್ರಿಕ್ ಕಂಪನಿ. ಯಾವ ರಾಜ್ಯವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2024 ಅನ್ನು ಆಯೋಜಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡು ರಾಜ್ಯದಲ್ಲಿ ಇತ್ತೀಚೆಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ಆಯೋಜಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ಟೈಗರ್ ರಿಸರ್ವ್ ಭಾರತದ ಮೊದಲನೇ ಡಾರ್ಕ್ ಸ್ಕೈ ಪಾರ್ಕ್ ಆಗಿದೆ ಎನ್ನುವ ಪ್ರಶ್ನೆ ಇದೆ. ಭಾರತ ಮೊದಲನೇ ಡಾರ್ಕ್ ಸ್ಕೈ ಪಾರ್ಕ್ ಇದು ಪೆಂಚ್ ಟೈಗರ್ ರಿಸರ್ವ್ ಇದೆ. ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಗಡಿಯಲ್ಲಿ ಕಂಡು ಬರುತ್ತದೆ. ಪೆಂಚ್ ಟೈಗರ್ ರಿಸರ್ವ್. ಪ್ರಭಾ ಅತ್ರೆ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದ್ರೆ ಇವರು ಯಾವ ಘರಾಣೆಗೆ ಸಂಬಂಧಿಸಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಿರಾಣ ಘರಾಣ. ಇವರು ಕಿರಾಣ ಘರಾಣ ವೃತ್ತಿಗೆ ಸಂಬಂಧಿಸಿದ್ದಾರೆ. ಇದು ಸಂಗೀತದಲ್ಲಿರುವಂತಹ ಒಂದು ಕಿರಾಣ ಘರಾಣ ಅನ್ನುವುದು ಒಂದು ಕಲೆಯಾಗಿದೆ. ಇದು ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಅವರ ಅತಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು ಎನ್ನುವ ಪ್ರಶ್ನೆ ಇದೆ. ಅಂದ್ರೆ ಉದ್ಘಾಟನೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಉದ್ಘಾಟಿಸಿದರು. ಈ ಒಂದು ಯೋಜನೆಯ ಗುರಿ ಏನಾಗಿದೆಯಪ್ಪ ಅಂದ್ರೆ 10 ಮಿಲಿಯನ್ ಮನೆಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸುವುದು ಈ ಒಂದು ಯೋಜನೆ ಗುರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಮಲಲ್ಲ ಶಿಲ್ಪಿ ಯಾರು ಅನ್ನೋ ಪ್ರಶ್ನೆ ಇದೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಸಲಾಗಿದೆ. ಅಲ್ಲಿ ರಾಮಲಲ್ಲ ಅನ್ನುವಂತ ಒಂದು ಬಾಲರಾಮನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗಾದ್ರೆ ಆ ಶಿಲ್ಪಿ ಹೆಸರು ಯಾರು ಅಂತ ಕೇಳಿದ್ರೆ ರಾಮಲಲ್ಲನ ಶಿಲ್ಪಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಅರುಣ್ ಯೋಗಿರಾಜ್. ಈ ಅರುಣ್ ಯೋಗಿರಾಜ್ ಅವರು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯವರಾಗಿದ್ದಾರೆ. ಅರುಣ್ ಯೋಗಿರಾಜ್. ಈ ಅಯೋಧ್ಯ ನದಿಯು ಸರಾಯು ನದಿಯ ದಡದ ಮೇಲೆ ಕಂಡು ಬರ್ತದೆ. ಈ ಅಯೋಧ್ಯ ನಗರವು ಸರಾಯು ನದಿ ದಡದಲ್ಲಿ ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣ 2023ರಲ್ಲಿ ಭಾರತದ ಯಾವ ನಗರವನ್ನು ಸ್ವಚ್ಛ ನಗರವೆಂದು ಘೋಷಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಂದೋರ್ ಮತ್ತು ಸೂರತ್. ಮಧ್ಯಪ್ರದೇಶ ಇಂದೋರ್ ಹಾಗೂ ಸೂರತ್ ಇವೆರಡು ಇತ್ತೀಚೆಗೆ 2023ರಲ್ಲಿ ಸ್ವಚ್ಛ ನಗರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಅತ್ಯುತ್ತಮ ರಾಜ್ಯ ಕೋಷ್ಟಕ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. ಇನ್ನು ಮುಂದಿನ ಪ್ರಶ್ನೆ, ಫಿಲ್ಮ್ ಫೇರ್ ಅವಾರ್ಡ್ಸ್ 2024ನಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 12 ಫೇಲ್. ಈ 12 ಫೇಲ್ ಇದು
ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂತ ವಿದ್ಯಾರ್ಥಿಗಳಿಗೆ ಮೋಟಿವೇಶನಲ್ ಮೂವಿ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು 2025ರ ಏಷ್ಯನ್ ವಿಂಟರ್ ಗೇಮ್ಸ್ ಅನ್ನು ಆಯೋಜಿಸುತ್ತದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚೀನಾ. ಚೀನಾ ದೇಶದಲ್ಲಿ 2025ರ ಏಷ್ಯನ್ ವಿಂಟರ್ ಗೇಮ್ಸ್ ಅನ್ನು ಆಯೋಜಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 12ರಂದು ಪ್ರತಿ ವರ್ಷ ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ರಾಮ್ಲಾಲ್ ದರ್ಶನ ಯೋಜನೆಯನ್ನು ಪ್ರಾರಂಭಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಾಮ್ಲಾಲ ದರ್ಶನ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ನಗರವು ವಿಂಗ್ಸ್ ಇಂಡಿಯಾ 2024 ಕಾರ್ಯಕ್ರಮವನ್ನು ಆಯೋಜಿಸಿದೆ ಅನ್ನೋ ಪ್ರಶ್ನೆ ಇದೆ. ವಿಂಗ್ಸ್ ಇಂಡಿಯಾ ಕಾರ್ಯಕ್ರಮ ಇದು ಹೈದರಾಬಾದ್ನಲ್ಲಿ ಆಯೋಜಿಸಲಾಗಿತ್ತು. ಹೈದರಾಬಾದ್, ಇದು ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿರುವಂತಹ ಬೇಗಂಪೇಟ್ ವಿಮಾನ ನಿಲ್ದಾಣದಲ್ಲಿ ಬೇಗಂಪೇಟ್ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ವಿಂಗ್ಸ್ ಇಂಡಿಯಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಸಿ ಡ್ರ್ಯಾಗನ್ ವ್ಯಾಯಾಮ 2024 ಯಾವ ದೇಶದಲ್ಲಿ ನಡೆಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇನ್ನು ಮುಂದಿನ ಪ್ರಶ್ನೆ, ಉಸ್ತಾದ್ ರಶೀದ್ ಖಾನ್ ಇವರು ಇತ್ತೀಚೆಗೆ ನಿಧನರಾದರು. ಇವರು ಯಾವ ಘರಾನಾದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಂಪುರ್ ಸಹಸ್ವಾನ್ ಘರಾನ. ಇನ್ನು ಮುಂದಿನ ಪ್ರಶ್ನೆ, ಗೇಬ್ರಿಯಲ್ ಅಟಲ್ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್. ಈ ಫ್ರಾನ್ಸ್ ದೇಶದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿಯಾಗಿ ಗೇಬ್ರಿಯಲ್ ಅಟಲ್ ಇವರು ನೇಮಕವಾಗಿದ್ದರು. 34ನೇ ವಯಸ್ಸಿನಲ್ಲಿ ಇವರು ಫ್ರಾನ್ಸ್ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕವಾಗಿದ್ದರು. ಆದರೆ ಇತ್ತೀಚೆಗೆ ಫ್ರಾನ್ಸ್ನ ಪ್ರಧಾನಮಂತ್ರಿ ಬದಲಾವಣೆ ಆಗಿದ್ದಾರೆ. ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಫ್ರಾನ್ಸ್ನ ಪ್ರಧಾನಮಂತ್ರಿ ಇವರು ಬದಲಾವಣೆ ಆಗಿದ್ದಾರೆ. ಪ್ರಸ್ತುತ ಫ್ರಾನ್ಸ್ನ ಪ್ರಧಾನಮಂತ್ರಿಯಾಗಿ ಮೈಕಲ್ ಬ್ಯಾರ್ನಿಯರ್ ಇದ್ದಾರೆ. ಯಾರು? ಮೈಕಲ್ ಬ್ಯಾರ್ನಿಯರ್. ಇನ್ನು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಹೈಜೆನಿಕ್ ಫುಡ್ ಸ್ಟ್ರೀಟ್ ಅನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉಜ್ಜಯಿನಿ ನಗರದಲ್ಲಿ ಭಾರತದ ಮೊದಲ ಹೈಜೆನಿಕ್ ಫುಡ್ ಸ್ಟ್ರೀಟ್ ಅನ್ನು ಅನಾವರಣಗೊಳಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಎಷ್ಟು ವ್ಯಕ್ತಿಗಳಿಗೆ 2024ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಒಟ್ಟು ಟೋಟಲ್ 2024ರಲ್ಲಿ 132 ಜನಕ್ಕೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇದರಲ್ಲಿ 132 ಜನರಲ್ಲಿ 5 ಜನರಿಗೆ ಪದ್ಮ ವಿಭೂಷಣ ಹಾಗೂ 17 ಜನರಿಗೆ ಪದ್ಮಭೂಷಣ ಮತ್ತು 110 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಒಟ್ಟು ಟೋಟಲ್ ಆಗಿ 132 ಜನಕ್ಕೆ 2024ನೇ ಸಾಲಿನಲ್ಲಿ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಯೋಗ್ಯಶ್ರೀ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಈ ಯೋಗ್ಯಶ್ರೀ ಯೋಜನೆ ಇದನ್ನು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2023 ಯಾರಿಗೆ ನೀಡಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಹಾಗೂ ಚಿರಾಗ್ ಶೆಟ್ಟಿ ಅವರಿಗೆ 2023 ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಲಾಗಿದೆ. ಇದು ಕ್ರೀಡಾ ಲೋಕದಲ್ಲಿ ನೀಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈಕ್ವೆಸ್ಟ್ರಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಭಾರತದ ಮೊದಲ ಮಹಿಳೆ ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿವ್ಯಾ ಕೃತಿ ಸಿಂಗ್. ಈ ಈಕ್ವೆಸ್ಟ್ರಿಯನ್ ಎಂಬುದು ಇದು ಹಾರ್ಸ್ ರೈಡಿಂಗ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗೋಲ್ಡನ್ ಗ್ಲೋಬ್ಸ್ 2024ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಿತ್ರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಓಪನ್ ಹೈಮರ್ ಚಿತ್ರಕ್ಕೆ 2024 ಸಾಲಿನ ಗೋಲ್ಡನ್ ಗ್ಲೋಬ್ ನಲ್ಲಿ ಅತ್ಯುತ್ತಮ ಚಲನಚಿತ್ರವಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ನ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಘುರಾಮ್ ಲಯರ್. ಇನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಯೋಧ್ಯ. ಈ ಅಯೋಧ್ಯ ನಗರವು ಸರಾಯು ನದಿಯ ದಡದಲ್ಲಿ ಕಂಡುಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಮಹಾತಾರಿ ವಂದನಾ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಮಹಾತಾರಿ ವಂದನಾ ಯೋಜನೆ ಇದನ್ನು ಛತ್ತೀಸ್ಗಢ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲನೇ ಆಲ್ ಗರ್ಲ್ ಸೈನಿಕ್ ಶಾಲೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಥುರಾದ ವೃಂದಾವನದಲ್ಲಿ ಈ ಒಂದು ಶಾಲೆಯನ್ನು ಉದ್ಘಾಟಿಸಲಾಗಿದೆ. ಇದನ್ನು ಉದ್ಘಾಟಿಸೋರು ಯಾರಪ್ಪ ಅಂದ್ರೆ ನಮ್ಮ ಭಾರತದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಇವರು ಮಥುರಾದಲ್ಲಿ ಬಾಲಕರಿಗಾಗಿ ನಿರ್ಮಿಸಿದಂತ ಮೊದಲ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಯಾವ ಬಾಹ್ಯಾಕಾಶ ಸಂಸ್ಥೆ ಎಕ್ಸ್ಪೋಸ್ಯಾಟ್ ಎಂಬ ಉಪಗ್ರಹವನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಎಕ್ಸ್ಪೋಸ್ಯಾಟ್
ಇದನ್ನ ಇತ್ತೀಚೆಗೆ ಈ ದಿನಗಳಿಂದ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಕ್ಸ್ಪೋಶಾಟ್ ಇದೆ ಲಾಂಗ್ ಫಾರ್ಮ್ ಸಹ ಕೇಳಿದ್ರು. ಎಕ್ಸ್ಪೋಶಾಟ್ ಅಪ್ಪ ಅಂದ್ರೆ ಎಕ್ಸ್ರೇ ಪೋಲಾರಿಮೀಟರ್ ಸ್ಯಾಟಲೈಟ್. ಇದನ್ನು ನಮ್ಮ ಭಾರತದ ಇಸ್ರೋ ಸಂಸ್ಥೆಯು ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಜನರೇಟಿವ್ ಆಲ್ ಪ್ಲಾಟ್ಫಾರ್ಮ್ ನ ಹೆಸರೇನು ಎನ್ನುವ ಪ್ರಶ್ನೆ ಇದೆ. ಆಲ್ ಅಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಭಾರತದ ಮೊದಲ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಹೆಸರೇನಪ್ಪ ಅಂದ್ರೆ ಭಾರತ್ GPT. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 25. ಪ್ರತಿ ವರ್ಷ ಜನವರಿ 25ರಂದು ಮತದಾರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇನ್ನು 2024ರ ಈ ಒಂದು ದಿನದ ಥೀಮ್ ಏನಾಗುತ್ತಪ್ಪ ಅಂದ್ರೆ ನಥಿಂಗ್ ಲೈಟ್ ಐ ವೋಟ್ ಫಾರ್ ಸುರಿ ಎನ್ನುವುದು ಇದರ ಥೀಮ್ ಆಗಿತ್ತು. 1950 ಜನವರಿ 25ರಂದು ರಾಷ್ಟ್ರೀಯ ಚುನಾವಣಾ ಆಯೋಗವು ಸ್ಥಾಪನೆ ಆಯಿತು. ಹೀಗಾಗಿ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಗಣರಾಜ್ಯೋತ್ಸವ 2024ರ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಿದ್ದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವರು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಇನ್ನು ಮುಂದಿನ ಪ್ರಶ್ನೆ, 2024ರ ಭಾರತದ ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತು ಎನ್ನುವ ಪ್ರಶ್ನೆ ಇದೆ. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ಥೀಮ್ ಏನಾಗಿತ್ತಪ್ಪ ಅಂದ್ರೆ 2024ರ ಗಣರಾಜ್ಯೋತ್ಸವ ಥೀಮ್ ವಿಕಸಿತ ಭಾರತ ಮತ್ತು ಭಾರತ್ ಲೋಕತಂತ್ರಕ್ಕೆ ಮಾತೃಕ ಎಂಬುದು 2024ರ ಗಣರಾಜ್ಯೋತ್ಸವದ ಥೀಮ್ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಐಸಿಸಿ ಪುರುಷರ ವರ್ಷದ ODI ಕ್ರಿಕೆಟಿಗ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದರು 2024ರ ಸಾಲಿನಲ್ಲಿ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ವಿರಾಟ್ ಕೊಹ್ಲಿ ಅವರಿಗೆ 2024ರ ಐಸಿಸಿ ODI ವರ್ಷದ ಕ್ರಿಕೆಟಿಗ ಎನ್ನುವ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಆಪರೇಷನ್ ಸರ್ವಶಕ್ತಿಯನ್ನು ಪ್ರಾರಂಭಿಸಿದವರು ಯಾರು ಎನ್ನುವ ಪ್ರಶ್ನೆ. ಇದಕ್ಕೆ ಸರಿಯಾದ ನಮ್ಮ ಭಾರತೀಯ ಸೇನೆಯು ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಲು ಆಪರೇಷನ್ ಸರ್ವಶಕ್ತಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಯುವ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಈ ಯುವ ನಿಧಿಯನ್ನು ಪ್ರಾರಂಭಿಸುವುದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು. ಇವರು ನಿರುದ್ಯೋಗಿ ಯುವಕರಿಗಾಗಿ ಈ ಒಂದು ಯುವ ನಿಧಿಯನ್ನು ಪ್ರಾರಂಭಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಭಾರತೀಯ ಸೇನಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದು ಸಹ ಇತ್ತೀಚೆಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 15. ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸಣ್ಣ ಅರಣ್ಯ ಉತ್ಪಾದನೆಕ್ಕಾಗಿ ಯಾವ ರಾಜ್ಯ ಸರ್ಕಾರವು LABHE ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಲಾಭ ಎಂಬ ಯೋಜನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ಸರ್ಕಾರ ಇತ್ತೀಚೆಗೆ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರಲ್ಲಿ ವಿಶ್ವ ಕುಷ್ಠ ರೋಗ ದಿನವನ್ನು ಯಾವಾಗ ಆಚರಿಸಲಾಯಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 28ರಂದು 2024ರಲ್ಲಿ ವಿಶ್ವ ಕುಷ್ಠ ರೋಗ ದಿನವನ್ನಾಗಿ ಆಚರಿಸಲಾಯಿತು. ಈ ಒಂದು ದಿನದ ಥೀಮ್ ಏನಾಗಿತ್ತಪ್ಪ ಅಂದ್ರೆ ಕುಷ್ಠ ರೋಗವನ್ನು ಸೋಲಿಸಿ ಎನ್ನುವುದಾಗಿತ್ತು. ಕುಷ್ಠ ರೋಗವನ್ನು ಸೋಲಿಸಿ. ಇನ್ನು ಮುಂದಿನ ಪ್ರಶ್ನೆ, ಅತ್ಯುತ್ತಮ ಫಿಫಾ ವರ್ಷದ ಆಟಗಾರರ ಪ್ರಶಸ್ತಿ 2024ರಲ್ಲಿ ಯಾರಿಗೆ ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಿಯೋನಲ್ ಮೆಸ್ಸಿ ಅವರಿಗೆ 2024ರ ಫಿಫಾ ವರ್ಷದ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ನೀಡಲಾಗಿದೆ. ಅದೇ ರೀತಿಯಾಗಿ ಫಿಫಾ ಮಹಿಳೆಯರ ವಿಭಾಗದಲ್ಲಿ ಅತ್ಯುತ್ತಮ ವರ್ಷದ ಆಟಗಾರರಾಗಿ ಐತಾನಾ ಬೋನ್ಮತಿ ಅವರು ಆಯ್ಕೆಯಾಗಿದ್ದಾರೆ. ಇವರು ಸ್ಪೇನ್ ದೇಶದವರು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸೈಕ್ಲೋನ್ ಅಲ್ವಾರು ಯಾವ ದೇಶವನ್ನು ಅಪ್ಪಳಿಸಿತು ಎನ್ನುವುದಿದೆ. ಅಲ್ವಾರು ಎನ್ನುವ ಸೈಕ್ಲೋನ್ ಇತ್ತೀಚೆಗೆ ಯಾವ ದೇಶಕ್ಕೆ ಅಪ್ಪಳಿಸಿತು. ಇದಕ್ಕೆ ಸರಿಯಾದ ಉತ್ತರ ಮಡ್ಗಾಸ್ಕರ್ ದೇಶಕ್ಕೆ ಇತ್ತೀಚೆಗೆ ಸೈಕ್ಲೋನ್ ಎನ್ನುವ ಅಲ್ವಾರ್ ಎನ್ನುವ ಸೈಕ್ಲೋನ್ ಅಪ್ಪಳಿಸಿತು. ಇನ್ನು ಮುಂದಿನ ಪ್ರಶ್ನೆ, ಬಿಮ್ಸ್ಟೆಕ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಂದ್ರಮಣಿ ಪಾಂಡೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಮೌಬಾನ್ ಹನಿ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ಮೌಬಾನ್ ಹನಿ ಅಂದ್ರೆ ತುಪ್ಪ. ಮೌಬಾನ್ ಎಂಬ ತುಪ್ಪಕ್ಕೆ ಇತ್ತೀಚೆಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಸುಂದರ್ಬನ್ಸ್ ಇರುವಂತಹ ತುಪ್ಪಕ್ಕೆ ಸಹ GI ಟ್ಯಾಗ್ ಅನ್ನು ಸಹ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಫ್ರಾನ್ಸ್ ಮತ್ತು ಯಾವ ದೇಶಗಳು ನಡೆಸಿದಂತ ಭಾರತ ಮತ್ತು ಯಾವ ದೇಶದ ನಡುವೆ ಡೆಸರ್ಟ್ ನೈಟ್ ವ್ಯಾಯಾಮ ನಡೆಸಲಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಈ ಡೆಸರ್ಟ್ ನೈಟ್ ಭಾರತ ಫ್ರಾನ್ಸ್ ಹಾಗೂ UAE ದೇಶಗಳ ನಡುವೆ ನಡೆಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸಹಯೋಗ್ ಕೈಜಿನ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. ಇನ್ನು ಮುಂದಿನ ಪ್ರಶ್ನೆ, ತೇನ್ಸಿಂಗ್ ನಾರ್ಗೆ ಸಾಹಸ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸವಿತಾ ಕನ್ಸಾಲ್ ಇವರಿಗೆ ತೇನ್ಸಿಂಗ್ ನಾರ್ಗೆ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯುನೆಸ್ಕೋ ವಿಶ್ವ ಪರಂಪರೆಯ
46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತದ ನವದೆಹಲಿಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ 46ನೇ ಅಧಿವೇಶನವನ್ನು ಆಯೋಜಿಸಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ದೃಷ್ಟಿ 10 UAV ಮಾನವರಹಿತ ವೈಮಾನಿಕ ವಾಹನವಾಗಿದೆ. ಇದನ್ನು ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ನಿಂದ ತಯಾರಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ರೈಲ್ವೆ ಮಂಡಳಿಯ ಹೊಸ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರುಣ್ ನಾಯರ್ ಅವರನ್ನು ರೈಲ್ವೆ ಮಂಡಳಿಯ ಹೊಸ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಇನ್ನು ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಜಯವರ್ಮ ಸಿನ್ಹಾ. ಇವರು ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಹಟ್ಟಿ ಸಮುದಾಯಕ್ಕೆ, ಇದೊಂದು ಸಮುದಾಯವಿದೆ ಹಟ್ಟಿ ಎಂಬುದು, ಈ ಸಮುದಾಯಕ್ಕೆ ಎಷ್ಟೇ ಅಂದ್ರೆ ಪರಿಶಿಷ್ಟ ಬುಡಕಟ್ಟು ಸ್ಥಾನಮಾನವನ್ನು ನೀಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ರಾಜ್ಯವು ಇತ್ತೀಚೆಗೆ ಹಟ್ಟಿ ಸಮುದಾಯಕ್ಕೆ ಪರಿಶಿಷ್ಟ ಬುಡಕಟ್ಟು ಎಂಬ ಸ್ಥಾನಮಾನ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಏಕ್ ಸಮಂದರ್ ಮೇರೆ ಅಂದರ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಂಜೀವ್ ಜೋಶಿ. ಇನ್ನು ಮುಂದಿನ ಪ್ರಶ್ನೆ, ಬಿಹಾರದ ನಂತರ ಯಾವ ರಾಜ್ಯವು ಜಾತಿ ಗಣತಿಯನ್ನು ಪ್ರಾರಂಭಿಸಿದಂತ 2ನೇ ರಾಜ್ಯವಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಇನ್ನು ಜಾತಿ ಗಣತಿಯನ್ನು ಮೊದಲ ಬಾರಿಗೆ ಮಾಡಿದಂತ ರಾಜ್ಯ ಬಿಹಾರ, 2ನೇ ಬಾರಿಗೆ ಆಂಧ್ರ ಪ್ರದೇಶ ರಾಜ್ಯವು ಈ ಒಂದು ಯೋಜನೆಯನ್ನು ಕೈಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಜಂಟಿ ತರಬೇತಿ ವ್ಯಾಯಾಮ ಸೈಕ್ಲೋನ್ 2 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಈಜಿಪ್ಟ್ ಮತ್ತು ಭಾರತ ದೇಶದ ಮಧ್ಯೆ ಸೈಕ್ಲೋನ್ ಸಮರಾಭ್ಯಾಸ ನಡೆಯುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ವಯಂ ನಿರ್ಮಿತ ವಿಮಾನ ಆಸನವನ್ನು ಅಭಿವೃದ್ಧಿಪಡಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಟೈಮ್ ಟೂತ್ ಎನ್ನುವ ಕಂಪನಿ. ಇನ್ನು ಮುಂದಿನ ಪ್ರಶ್ನೆ, ಕಂಜಾರ 2024 ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಕಂಜಾರ ಇದು ಭಾರತ ಮತ್ತು ಕಿರ್ಗಿಸ್ತಾನ ಮಧ್ಯೆ ನಡೆಸಲಾಗುತ್ತದೆ ನೋಡ್ರಿ, ಭಾರತ ಹಾಗೂ ಕಿರ್ಗಿಸ್ತಾನ್ ದೇಶಗಳ ಮಧ್ಯೆ. ಇನ್ನು ಮುಂದಿನ ಪ್ರಶ್ನೆ, ಎನ್ ಅನ್ಕಾಮನ್ ಲವ್ ಎಂಬ ಪುಸ್ತಕದ ಲೇಖಕರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚಿತ್ರಾ ಬ್ಯಾನರ್ಜಿ ದಿವಾಕರುಣೆ. ಇವರು ಯಾನ್ ಅನ್ಕಾಮನ್ ಲವ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 16. ಪ್ರತಿ ವರ್ಷ ಜನವರಿ 16ರಂದು ಸ್ಟಾರ್ಟ್ಅಪ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ನೆಕ್ಸ್ಟ್, ಗಾಂಧಿಯೇ ಲೈಫ್ ಇನ್ 3 ಕ್ಯಾಂಪೇನ್ಸ್ ಎಂಬ ಪುಸ್ತಕದ ಲೇಖಕರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ MG ಅಕ್ಬರ್ ಹಾಗೂ ನಟ್ವರ್ ಸಿಂಗ್. ಇನ್ನು ಯಾವ ರಾಜ್ಯದ ಕೆಂಪು ಇರುವೆ ಚಟ್ನಿಗೆ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದು ಸಹ ಇತ್ತೀಚೆಗೆ ನಡೆದ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರು. ಕೆಂಪು ಇರುವೆ ಚಟ್ನಿ ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 9. ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಬಂದ ದಿನ ಅಂತ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಿಸಲಾಗುತ್ತದೆ ಜನವರಿ 9ರಂದು. ಇನ್ನು ಮುಂದಿನ ಪ್ರಶ್ನೆ, ಸಂಸ್ಕೃತಿ ಕೆ ಆಯಾಮ್ ಎಂಬ ಪುಸ್ತಕದ ಲೇಖಕರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮನೋರಮಾ ಮಿಶ್ರಾ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಬ್ರೈಲ್ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನವರಿ 4. ಇನ್ನು ಮುಂದಿನ ಪ್ರಶ್ನೆ, ಮಿಲಿಟರಿ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ 2024 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ UAE. ಡೆಸರ್ಟ್ ಸೈಕ್ಲೋನ್ ಅಂದ್ರೆ ಭಾರತ ಮತ್ತು UAE, ಡೆಸರ್ಟ್ ನೈಟ್ ಅಂದ್ರೆ ಭಾರತ, UAE ಹಾಗೂ ಫ್ರಾನ್ಸ್. ಬರೇ ಡೆಸರ್ಟ್ ಅಂದ್ರೆ ಓನ್ಲಿ ಸೈಕ್ಲೋನ್ ಅಂತ ಬಂದ್ರೆ ಭಾರತ ಮತ್ತು ಈಜಿಪ್ಟ್. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ಕೇಬಲ್ ತಂಗುವ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಈ ಸೇತುವೆ ಹೆಸರು ಸುದರ್ಶನ್ ಸೇತುವೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ 2024 ಎಷ್ಟು ಜನರಿಗೆ ನೀಡಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 5. 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ಒಟ್ಟು 5 ಜನರಿಗೆ ನೀಡಲಾಗಿದೆ. ಅವ್ರು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಕರ್ಪೂರಿ ಠಾಕೂರ್, ಇವರು ಬಿಹಾರ ರಾಜ್ಯದ 11ನೇ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಎರಡನೇದಾಗಿ LK ಅಡ್ವಾಣಿ, ಇವರು ಭಾರತದ 7ನೇ ಉಪ ಪ್ರಧಾನಮಂತ್ರಿ ಆಗಿದ್ದರು. ಯಾರು? LK ಅಡ್ವಾಣಿ. ಹಾಗೂ ಬಿಜೆಪಿಯ ಸಹ ಸಂಸ್ಥಾಪಕರು ಸಹ ಆಗಿದ್ದರು. ಬಿಜೆಪಿಯನ್ನು ಸ್ಥಾಪನೆ ಮಾಡಲು ಇವರು ಸಹ ಒಂದು ಕೊಡುಗೆ ನೀಡಿದ್ದರು. ಇನ್ನು ಮೂರನೇದಾಗಿ MS ಸ್ವಾಮಿನಾಥನ್, ಇವರನ್ನು ಹಸಿರು ಕ್ರಾಂತಿ ಪಿತಾಮಹ ಎಂದು ಕರೀತಾರೆ. MS ಸ್ವಾಮಿನಾಥನ್ ಇವರಿಗೆ ಸಹ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಇನ್ನು PV ನರಸಿಂಹರಾವ್, ಇವರು ಭಾರತದ 9ನೇ ಪ್ರಧಾನಮಂತ್ರಿಗಳಾಗಿದ್ದರು. PV ನರಸಿಂಹರಾವ್. ಹಾಗೆ ಚೌಧರಿ ಚರಣ್ ಸಿಂಗ್, ಇವರು ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿದ್ದರು. ಟೋಟಲ್ ಒಟ್ಟು 5 ಜನರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾರು 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು? 2023ನೇ ಸಾಲಿನ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಗದ್ಗುರು ರಾಮಭದ್ರಾಚಾರ್ಯ ಹಾಗೂ ಗುಲ್ಜಾರ ಎಂಬುವರಿಗೆ ನೀಡಲಾಗಿದೆ. ಈ ಜಗದ್ಗುರು ರಾಮಭದ್ರಾಚಾರ್ಯ ಇವರು ಸಂಸ್ಕೃತ ಪಂಡಿತರಾಗಿದ್ದಾರೆ. ಯಾರು? ಜಗದ್ಗುರು ರಾಮಭದ್ರಾಚಾರ್ಯ. ಅದೇ ರೀತಿಯಾಗಿ ಗುಲ್ಜಾರ ಇವರು ಉರ್ದು ಸಾಹಿತಿ ಆಗಿದ್ದಾರೆ.
ಗುಲ್ಜಾರ ಉರ್ದು ಸಾಹಿತಿ. ಮತ್ತು ಇವರು ಜಗದ್ಗುರು ರಾಮಭದ್ರಾಚಾರ್ಯ ಇವರು ಸಂಸ್ಕೃತ ಪಂಡಿತರಾಗಿದ್ದಾರೆ. ಸಂಸ್ಕೃತ ಪಂಡಿತರು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ವಿಜಿಲೆನ್ಸ್ ಕಮಿಷನರ್ ಆಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ AS ರಾಜೀವ್. ಇನ್ನು ಕೇಂದ್ರ ವಿಜಿಲೆನ್ಸ್ ಕಮಿಷನರ್ನ ಪ್ರಸ್ತುತ ಮುಖ್ಯಸ್ಥರು ಪ್ರವೀಣ್ ಕುಮಾರ್ ಶ್ರೀವಾತ್ಸವ್ ಇದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ 2024ರಲ್ಲಿ ಯಾರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶಾರುಖ್ ಖಾನ್. ಶಾರುಖ್ ಖಾನ್ ಇವರಿಗೆ ಜವಾನ್ ಚಿತ್ರಕ್ಕಾಗಿ 2024 ಸಾಲಿನ ದಾದಾ ಸಾಹೇಬ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅತ್ಯುತ್ತಮ ನಟ ಎಂಬ ಅವಾರ್ಡ್ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024ರಲ್ಲಿ ಯಾವ ವಿಶ್ವವಿದ್ಯಾಲಯವು ಗರಿಷ್ಠ ಪದಕವನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಚಂಡೀಗಢ ವಿಶ್ವವಿದ್ಯಾಲಯ. ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅನ್ನು ಗುವಾಹಟಿ ನಗರದಲ್ಲಿ ಆಯೋಜಿಸಲಾಗಿತ್ತು, ಇಲ್ಲಿ ಗುವಾಹಟಿ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಮರದ ಉಪಗ್ರಹ ಹೆಸರೇನು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಿಗ್ನೋಶ್ಯಾಟ್. ಈ ಲಿಗ್ನೋಶ್ಯಾಟ್ ಅನ್ನು ತಯಾರು ಮಾಡಿದವರು ಯಾರಪ್ಪ ಅಂದ್ರೆ ನಾಸಾ ಹಾಗೂ ಜಾಕ್ಸಾ ಕಂಪನಿಗಳು ಈ ಲಿಗ್ನೋಶ್ಯಾಟ್ ಎಂಬ ಮರದ ಉಪಗ್ರಹವನ್ನು ತಯಾರಿಸಿದವೆ. ಇನ್ನು ಮುಂದಿನ ಪ್ರಶ್ನೆ, BAFTA ಅವಾರ್ಡ್ಸ್ ನ 2024ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಓಪನ್ ಹೈಮರ್. ಓಪನ್ ಹೈಮರ್ ಚಿತ್ರಕ್ಕೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ನೆಕ್ಸ್ಟ್, ಅತ್ಯುತ್ತಮ ನಟ ಪ್ರಶಸ್ತಿಯನ್ನು BAFTA ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸಿಲಿಯನ್ ಮರ್ಫಿ ಇವರಿಗೆ ನೀಡಲಾಗಿದೆ. ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸಿಲಿಯನ್ ಮರ್ಫಿ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಎಮ್ಮಾ ಸ್ಟೋನ್ ಇವರಿಗೆ ನೀಡಲಾಗಿದೆ. ಇವರ ಚಿತ್ರ ಯಾವುದಪ್ಪ ಅಂದ್ರೆ ಫಾರ್ ಥಿಂಗ್ಸ್. ನೆಕ್ಸ್ಟ್, ಅತ್ಯುತ್ತಮ ನಟ ಸಿಲಿಯನ್ ಮರ್ಫಿ ಇವರು ನಟಿಸಿದ ಚಿತ್ರ ಓಪನ್ ಹೈಮರ್. ಅತ್ಯುತ್ತಮ ನಟಿ ಎಮ್ಮಾ ಸ್ಟೋನ್ ಇವರು ನಟಿಸಿದ ಚಿತ್ರ ಫಾರ್ ಥಿಂಗ್ಸ್. ಇನ್ನು ಮುಂದಿನ ಪ್ರಶ್ನೆ, ICJನ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ICJನ ಹೊಸ ಅಧ್ಯಕ್ಷರಾದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನವಾಬ್ ಸಲಾಂ ಇವರು ಲೆಬನಾನ್ ದೇಶದವರಾಗಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಕೋರ್ಟ್ ನ ಹೆಡ್ ಕ್ವಾರ್ಟರ್ ಇರುವುದು ನೆದರ್ಲ್ಯಾಂಡ್ ನ ಹೇಗ್ ನಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, PM ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನೆಯನ್ನು ಯಾರು ಅನಾವರಣಗೊಳಿಸಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದನ್ನು ನಮ್ಮ ಭಾರತ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದರು. ಈ ಒಂದು PM ಸೂರ್ಯಘರ್ ಮುಫ್ತಿ ಯೋಜನೆ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ 1 ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ ನೀಡುವುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 13 ಇದು ರಾಷ್ಟ್ರೀಯ ಮಹಿಳಾ ದಿನ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಎಷ್ಟು ಎನ್ನುವ ಪ್ರಶ್ನೆ ಇದೆ 2023ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ 38. ಇನ್ನು ಟಾಪ್ ನಲ್ಲಿರುವಂತಹ ರಾಷ್ಟ್ರ ಸಿಂಗಾಪುರ್ ರಾಷ್ಟ್ರವಿದೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 28. ಫೆಬ್ರವರಿ 28ರಂದು ಸರ್ CV ರಾಮನ್ ಇವರು ರಾಮನ್ ಎಫೆಕ್ಟ್ ಅನ್ನು ಕಂಡುಹಿಡಿದರು. ಇದು ಬೆಳಕಿನ ಚದುರುವಿಕೆಗೆ ಸಂಬಂಧಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ನ್ಯಾಯಮೂರ್ತಿ ರಿತು ಬಹರಿ ಇವರು ಯಾವ ಹೈಕೋರ್ಟ್ ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ನ್ಯಾಯಮೂರ್ತಿ ರಿತು ಬಹರಿ ಇವರು ಉತ್ತರಾಖಂಡ್ ರಾಜ್ಯದ ಮೊದಲ ಮಹಿಳಾ ವ್ಯಕ್ತಿಯಾಗಿ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಗ್ರಾಮಿ ಅವಾರ್ಡ್ಸ್ 2024ರಲ್ಲಿ ಯಾವ ಹಾಡು ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಟೇಲರ್ ಸ್ವಿಫ್ಟ್. ಇನ್ನು ಮುಂದಿನ ಪ್ರಶ್ನೆ, ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ಅಂದ್ರೆ ಇದು ಸಹ ಗ್ರಾಮಿ ಅವಾರ್ಡ್ಸ್ ಅಲ್ಲಿ ಕೊಡ್ತಾರೆ. ಇದಕ್ಕೆ ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರ ಶಕ್ತಿ ಬ್ರ್ಯಾಂಡ್ ಆಯ್ಕೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಂತಹ ಮೊದಲ ರಾಜ್ಯ ಯಾವುದು ಎಂಬ ಪ್ರಶ್ನೆ ಇದೆ. ಏಕರೂಪ ನಾಗರಿಕ ಸಂಹಿತೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಸರ್ಕಾರವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದು ಬಂದಿದೆ. ಈ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ನಮ್ಮ ಭಾರತ ಸಂವಿಧಾನದ 4ನೇ ಭಾಗದ DPSP ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 44ನೇ ವಿಧಿಯಲ್ಲಿ ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ವೆಟ್ಲ್ಯಾಂಡ್ ಡೇ ಅಂದ್ರೆ ವಿಶ್ವ ಜೌಗು ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 2. ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ವೆಟ್ಲ್ಯಾಂಡ್ ಡೇ ಅಥವಾ ಜೌಗು ಭೂಮಿ ಅಥವಾ ತೇವ ಭೂಮಿ ದಿನ ಎಂದು ಆಚರಿಸಲಾಗುತ್ತದೆ.
ಇನ್ನು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಇದು ಯಾವ ರಾಜ್ಯದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಇದು ನಮ್ಮ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಯಾವುದು? ಅಂಕ ಸಮುದ್ರ. ಇತ್ತೀಚೆಗೆ ಕರ್ನಾಟಕದಿಂದ 3 ಹೊಸ ರಾಮ್ಸರ್ ಸೈಟ್ಗಳಾಗಿ ನೇಮಕಗೊಂಡಿವೆ. ಅವು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಅಂಕ ಸಮುದ್ರ ಪಕ್ಷಿ ಮೀಸಲು, ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಅಘನಾಶಿನಿ ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತದೆ. ಇನ್ನು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಲಾಂಗ್ವುಡ್ ಸೋಲಾರ್ ರಿಸರ್ವ್ ಫಾರೆಸ್ಟ್ ಯಾವ ರಾಜ್ಯದಲ್ಲಿದೆ ಅನ್ನುವ ಪ್ರಶ್ನೆ ಇದೆ. ಇದು ಸಹ ಇತ್ತೀಚೆಗೆ ರಾಮ್ಸರ್ ಸೈಟ್ಗೆ ಸೇರ್ಪಡೆಗೊಂಡಿದೆ. ಈ ಲಾಂಗ್ವುಡ್ ಸೋಲಾರ್ ರಿಸರ್ವ್ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ತಮಿಳುನಾಡು ರಾಜ್ಯದಿಂದ ಇತ್ತೀಚೆಗೆ 2 ಹೊಸದಾಗಿ ರಾಮ್ಸರ್ ಸೈಟ್ಗಳಿಗೆ ಸೇರ್ಪಡೆಗೊಂಡಿವೆ. ಒಂದು ಲಾಂಗ್ವುಡ್ ಸೋಲಾರ್ ರಿಸರ್ವ್ ಫಾರೆಸ್ಟ್ ಇದು ತಮಿಳುನಾಡು ರಾಜ್ಯದ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಾಗಿ 2ನೇದು ಕರೈವೆಟ್ಟಿ ಬರ್ಡ್ಸ್ ನ್ಯಾಚುರಿ, ಕರೈವೆಟ್ಟಿ ಪಕ್ಷಿ ಸಂರಕ್ಷಣಾ ಇದು ತಮಿಳುನಾಡಿನ ಅರೈಯಲೂರಲ್ಲಿ ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಶಹಬಾಜ್ ಶರೀಫ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಶಹಬಾಜ್ ಶರೀಫ್ ಇವರು ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಹರ್ ಘರ್ ಜಲ್ ಸ್ಥಿತಿಯನ್ನು ಸಾಧಿಸಿದ ಹರ್ ಘರ್ ಜಲ ಸ್ಥಿತಿಯನ್ನು ಸಾಧಿಸಿದ ಮೊದಲನೇ ಈಶಾನ್ಯ ರಾಜ್ಯ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ಸ್ಪೈ ಉಪಗ್ರಹವನ್ನು ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ನಲ್ಲಿ ಅಭಿವೃದ್ಧಿಪಡಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್. ಭಾರತದ ಮೊದಲ ಸ್ಕೈ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಭಾರತದ ಮೊದಲ ವೇಸ್ಟ್ ಲ್ಯಾಂಡ್ ಗಳನ್ನು ಪರಿವರ್ತಿಸಲು ಗ್ರೋ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿತು ಎನ್ನುವ ಪ್ರಶ್ನೆ ಇದೆ. ಗ್ರೋ ಇನಿಷಿಯೇಟಿವ್ ಇದನ್ನು ಪ್ರಾರಂಭಿಸಿದವರು ನೀತಿ ಆಯೋಗ. ಕೃಷಿ ಅರಣ್ಯದೊಂದಿಗೆ ವೆಸ್ಟ್ ಲ್ಯಾಂಡ್ ಅನ್ನು ಹಸಿರೀಕರಣ ಮತ್ತು ಮರುಸ್ಥಾಪನೆ ಮಾಡಲು ಗ್ರೋ ಎಂಬ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿತು. ಈ ಗ್ರೋ ಎಂಬುದು ಲಾಂಗ್ ಫಾರ್ಮ್ ಏನಪ್ಪ, ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಗ್ರೀನಿಂಗ್ ಅಂಡ್ ರೆಸ್ಟೋರೇಷನ್ ವೆಸ್ಟ್ ಲ್ಯಾಂಡ್ ವಿತ್ ಆಗ್ರೋ ಫಾರೆಸ್ಟ್ರಿ. ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಗುಪ್ತೇಶ್ವರ ಅರಣ್ಯವು ಹೊಸ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿ ಆಯ್ಕೆಯಾಗಿದೆ ಅನ್ನುವ ಪ್ರಶ್ನೆ ಇದೆ. ಈ ಗುಪ್ತೇಶ್ವರ ಅರಣ್ಯ ಇದು ಒಡಿಸ್ಸಾದ ಕೋರಾಪುಟ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇಲ್ಲಿ ಒಡಿಸ್ಸಾದ ಕೋರಾಪುಟ್ ಜಿಲ್ಲೆಯಲ್ಲಿ. ನೆಕ್ಸ್ಟ್, ಯಾವ ನಗರವು ವಾಟರ್ ವಾರಿಯರ್ ನಗರ ಎಂಬ ಬಿರುದನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಯ್ಡಾ, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಗೂಗಲ್ ತನ್ನ ಚಾಟ್ ಬಾಟ್ ಬಿಡುಗಡೆ ಮಾಡಿದೆ, ಹಾಗಾದ್ರೆ ಅದರ ಹೆಸರು ಏನನ್ನು ಪ್ರಶ್ನೆ ಇದೆ. ಗೂಗಲ್ ನ ಚಾಟ್ ಬಾಟ್ ನ ಹೆಸರು ಜೆಮಿನಿ ಎನ್ನುವುದ ಹೆಸರಾಗಿದೆ ನೋಡಿ, ಜೆಮಿನಿ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ವಿಶ್ವ ಸರ್ಕಾರದ ಶೃಂಗಸಭೆ 2024 ಆಯೋಜಿಸಿದೆ ಎನ್ನುವ ಪ್ರಶ್ನೆ ಇದೆ. ವರ್ಲ್ಡ್ ಗೌರ್ಮೆಂಟ್ ಸಮ್ಮಿಟ್ ಇದನ್ನು ಇತ್ತೀಚೆಗೆ UAE ದೇಶದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಹರಿಯಾಣದ ಫರೀದಾಬಾದ್ ನಲ್ಲಿ ಸೂರಜ್ ಕುಂಡ್ ಮೇಳ 2024 ಯಾರು ಉದ್ಘಾಟಿಸಿದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಅವರು ಈ ಒಂದು ಸಮ್ಮೇಳನ ಉದ್ಘಾಟಿಸಿದರು. ಇನ್ನು ಮುಂದಿನ ಪ್ರಶ್ನೆ, 2024 ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೆರೇರ್ ಆಗಿ ಯಾರು ಆಯ್ಕೆಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಉತ್ತರ ಭಾರತದ ಮೊದಲ ಮಾನವ DNA ಬ್ಯಾಂಕ್ ಅನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ BHO. ಈ BHO ಅಂದ್ರೆ ಏನಪ್ಪಾ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಸುಬೇದಾರಾಗಿ ನೇಮಕವಾದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿ ರಾಜಕ್. ಯಾವ ರಾಜ್ಯ ಸರ್ಕಾರವು ಕಲೈಂಜರ್ ಸ್ಪೋರ್ಟ್ಸ್ ಕಿಟ್ ಎಂಬ ಯೋಜನೆ ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯ ಸರ್ಕಾರವು ಇತ್ತೀಚೆಗೆ ಕಲೈಂಜರ್ ಸ್ಪೋರ್ಟ್ಸ್ ಕಿಟ್ ಎಂಬ ಯೋಜನೆ ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಧರ್ಮ ಗಾರ್ಡಿಯನ್ 2024 ಮಿಲಿಟರಿ ಸಮರಾಭ್ಯಾಸವನ್ನು ನಡೆಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್ ಮತ್ತು ಭಾರತದ ನಡುವೆ ಧರ್ಮ ಗಾರ್ಡಿಯನ್ ಎಂಬ ಸಮರಾಭ್ಯಾಸ ನಡೆಸಲಾಗುತ್ತದೆ. ಇದನ್ನು 2024 ಇತ್ತೀಚೆಗೆ ನಮ್ಮ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ನಡೆಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2024 ಆಯೋಜಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್ ದೇಶದಲ್ಲಿ ಈ ಒಂದು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಸಮಿಟ್ ಅನ್ನು ಆಯೋಜಿಸಲಾಗಿತ್ತು. ಇದರ ಥೀಮ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಸಮಾವೇಶದ ಭವಿಷ್ಯ ಮೊದಲು, ಫ್ಯೂಚರ್ ಇಸ್ ಫಸ್ಟ್ ಎಂಬುದು ಈ ಒಂದು ಸಮಾವೇಶದ ಥೀಮ್ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ತ್ರಿಪಕ್ಷೀಯ ವ್ಯಾಯಾಮದ 16ನೇ ಆವೃತ್ತಿ ತ್ರಿಪಕ್ಷಿ ಟ್ರಯಲ್ ದೋಸ್ತಿ ಯಾವ ದೇಶದಲ್ಲಿ ನಡೆಯಿತು? ತ್ರಿಪಕ್ಷಿ ವ್ಯಾಯಾಮ ದೋಸ್ತಿ ಅನ್ನೋದು ಇದು ಯಾವ ದೇಶದಲ್ಲಿ ನಡೆಯಿತು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಾಲ್ಡೀವ್ಸ್ ನಲ್ಲಿ ನಡೆದಿದೆ. ಇತ್ತೀಚೆಗೆ ದೋಸ್ತಿ ಎಂಬ ವ್ಯಾಯಾಮ ಮಾಲ್ಡೀವ್ಸ್ ನಲ್ಲಿ ನಡೆದಿದೆ. ಇದರಲ್ಲಿ ಭಾಗವಹಿಸುವಂತ 3 ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇಂಡಿಯಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಇನ್ನು ಮುಂದಿನ ಪ್ರಶ್ನೆ, ಮನೋಹರ್ ಜೋಶಿ ಇತ್ತೀಚೆಗೆ ನಿಧನರಾದರು. ಇವರು ಯಾವ ರಾಜ್ಯದ ಮಾಜಿ CM ಆಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಮನೋಹರ್ ಜೋಶಿ ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದವರಾಗಿದ್ದಾರೆ, ಇಲ್ಲಿ ಮಹಾರಾಷ್ಟ್ರ. ಇನ್ನು ಮುಂದಿನ ಪ್ರಶ್ನೆ,
ಯಾವ ರಾಜ್ಯವು 1 ರಿಂದ 12ನೇ ತರಗತಿಗೆ ಬ್ಯಾಗ್ಲೆಸ್ ಸ್ಕೂಲ್ ಎಂಬ ಉಪಕ್ರಮವನ್ನು ಘೋಷಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ್. ನೆಕ್ಸ್ಟ್ ಕ್ವಶನ್, 1ನೇ ಎವರ್ ಸ್ಕಿಲ್ ಇಂಡಿಯಾದ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ, ಭಾರತದ ಮೊದಲನೇ ಎವರ್ ಸ್ಕಿಲ್ ಇಂಡಿಯಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. ಇನ್ನು ಮುಂದಿನ ಪ್ರಶ್ನೆ, ಯುಸಿಒ ಬ್ಯಾಂಕ್ ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರಮುದನ್ ಕುಮಾರ್. ನೆಕ್ಸ್ಟ್ ಕ್ವಶನ್, ಸ್ಕಲೈಡ್ ಸ್ಟೋನ್ಸ್ ಮಿಸ್ಟರೀಸ್ ಆಫ್ ಮಾಮಲ್ಲಪುರಂ ಎಂಬ ಪುಸ್ತಕವನ್ನು ಬರೆದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಶ್ವಿನ್ ಪ್ರಭು. ಈ ಮಾಮಲ್ಲಪುರಂ ಇದು ತಮಿಳುನಾಡಲ್ಲಿ ಕಂಡುಬರುವಂತಹ ಒಂದು ಪ್ರಾಚೀನ ಭಾರತೀಯ ಐತಿಹಾಸಿಕ ಸ್ಮಾರಕವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸ್ಕಲ್ಟೈಡ್ ಸ್ಟೋನ್ಸ್ ಮಿಸ್ಟರೀಸ್ ಆಫ್ ಮಾಮಲ್ಲಪುರಂ ಇದು ಆಲ್ರೆಡಿ ಹೇಳಲಾಗಿದೆ. ಈ ಪುಸ್ತಕವನ್ನು ಬರೆದವರು ಅಶ್ವಿನ್ ಪ್ರಭು. ನೆಕ್ಸ್ಟ್ ಕ್ವಶನ್, ಉತ್ತರ ಭಾರತದ ಮೊದಲ ಪಿಜ್ಜಾ ಎಟಿಎಂ ಅನ್ನು ಇಲ್ಲಿ ಅನಾವರಣಗೊಳಿಸಲಾಯಿತು ಎನ್ನುವ ಪ್ರಶ್ನೆ ಇದೆ. ಪಿಜ್ಜಾ ಎಟಿಎಂ ಇದನ್ನು ಚಂಡೀಗಢ್ನಲ್ಲಿ ಅನಾವರಣಗೊಳಿಸಲಾಗಿದೆ ನೋಡ್ರಿ. ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಶ್ರೀ ಕಲ್ಕಿ ದಾಮೋದರ್ ದೇವಾಲಯವನ್ನು ಉದ್ಘಾಟಿಸಿದರು? ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಶ್ರೀ ಕಲ್ಕಿ ಧಾಮ್ ದೇವಾಲಯಕ್ಕೆ ಅಡಿಪಾಯವನ್ನು ಹಾಕಿದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಪ್ರಶಸ್ತಿಯಾದಂತಹ ಜೀವನ್ ರಕ್ಷಾ ಪದಕ ಇದನ್ನು ಪಡೆದುಕೊಂಡವರು ಶಶಿಕಾಂತ್ ಕುಮಾರ್. ಇನ್ನು ಮುಂದಿನ ಪ್ರಶ್ನೆ, ಹೂ ಇಸ್ ದ ಆಥರ್ ಆಫ್ ಎ ಬುಕ್ ಟೈಟಲ್ ಡ್ಯಾಬ್ಲಿಂಗ್ ಇನ್ ಡಿಪ್ಲೊಮ್ಯಾಸಿ? ಈ ಒಂದು ಪುಸ್ತಕವನ್ನು ಬರೆದವರು ಯಾರಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ SD ಮುನಿ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು 2024ರ ಮಹಿಳಾ ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಗಳನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಯಾವ ದೇಶವು 2024ರ ಮಹಿಳಾ ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಅವಾರ್ಡ್ ಅನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶವು ಪಡೆದುಕೊಂಡಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಯುವ ಸಬಲೀಕರಣಕ್ಕಾಗಿ ಯಾವ ರಾಜ್ಯವು ಸ್ವಯಂ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ಸರ್ಕಾರವು ಇತ್ತೀಚೆಗೆ ಯುವಕರ ಸಬಲೀಕರಣಕ್ಕಾಗಿ ಸ್ವಯಂ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಮಿಲನ್ 2024 ನೌಕಾವ್ಯಾಯಾಮವನ್ನು ಎಲ್ಲಿ ಆಯೋಜಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣಂನಲ್ಲಿ 2024ರ ಮಿಲನ್ ನೌಕಾವ್ಯಾಯಾಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ನಂದ ಕಿಶೋರ್ ಯಾದವ್ ಯಾವ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಮುಖ್ಯಮಂತ್ರಿ ವಿಶ್ವಕರ್ಮ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸರ್ಕಾರವು ಮುಖ್ಯಮಂತ್ರಿ ಪಿಂಚಣಿ ವಿಶ್ವಕರ್ಮ ಎಂಬ ಯೋಜನೆ ಪ್ರಾರಂಭಿಸಿದೆ. ಈ ಒಂದು ಯೋಜನೆ ಫಲಾನುಭವಿದಾರರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಪಿಂಚಣಿಯನ್ನು ಹಾಕಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ನಗರವು ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದುಬೈ ನಗರದಲ್ಲಿ ಪ್ರಾರಂಭಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಬಾಬ್ಸ್ ಇದರ ಲಾಂಗ್ ಫಾರ್ಮ್ ಏನಪ್ಪಾ ಅಂದ್ರೆ ಬೋಧ್ ಸನ್ವಾಸ್ ಶ್ರೀ ಅಕ್ಷರಧಾಮ್ ಪುರುಷೋತ್ತಮ್ ಸ್ವಾಮಿ ನಾರಾಯಣ ಸಂಸ್ಥೆಯ ಮಂದಿರವನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ UAE ಅಬುದಾಬಿಯಲ್ಲಿ ಬಾಬ್ಸ್ ಮಂದಿರವನ್ನು ನಿರ್ಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಹಿಂದೂ ಮಹಾಸಾಗರ ಸಮ್ಮೇಳನ 7ನೇ ಆವೃತ್ತಿಯನ್ನು ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ ಈ ಒಂದು ಸಮ್ಮೇಳನವನ್ನು ನಡೆಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮಹಾ ಸ್ವಪ್ನಿಕುಡು ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಿ ವಿಕ್ರಮ್ ಇವರು ಮಹಾ ಸ್ವಪ್ನಿಕುಡು ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಎಪಿಲೆಪ್ಸಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 2ನೇ ಸೋಮವಾರ ದಿನದಂದು ಈ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಎಪಿಲೆಪ್ಸಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ 2024ರ ಥೀಮ್ ಏನಾಗುತ್ತಪ್ಪ ಅಂದ್ರೆ ಮೈಲಿ ಸ್ಟೋನ್ಸ್ ಆನ್ ಮೈ ಎಪಿಲೆಪ್ಸಿ ಜರ್ನಿ. ಇನ್ನು ಮುಂದಿನ ಪ್ರಶ್ನೆ, EPFO 2023-24ರ ಉದ್ಯೋಗಿಗಳ ಭವಿಷ್ಯ ನಿಧಿಯಲ್ಲಿ 8.35 ಬಡ್ಡಿ ದರವನ್ನು ನಿಗದಿಪಡಿಸಲಾಗಿದೆ ನೋಡ್ರಿ EPFO ಪ್ರಕಾರ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು 2024ರ ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಅವಾರ್ಡ್ ಅನ್ನು ಪಡೆದುಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಅದೇ ರೀತಿಯಾಗಿ ರನ್ನರ್ ಅಪ್ ಆಗಿರುವಂತಹ ತಂಡ ಯಾವಪ್ಪ ನಮ್ಮ ಭಾರತ ದೇಶ ತಂಡ. ಇನ್ನು ಮುಂದಿನ ಪ್ರಶ್ನೆ, ಭಾರತವು ಬ್ರಹ್ಮಪುತ್ರ ನದಿಯ ಯೋಜನೆಗಾಗಿ 200 ಮಿಲಿಯನ್ ಸಾಲಕ್ಕೆ ಯಾವ ಬ್ಯಾಂಕ್ ಜೊತೆಗೆ ಸಹಿಯನ್ನು ಹಾಕಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB. ಇನ್ನು ಮುಂದಿನ ಪ್ರಶ್ನೆ, ಸಾಗರಗಳು ಮತ್ತು ವಾತಾವರಣವನ್ನು ಅಧ್ಯಯನ ಮಾಡಲು ಸ್ಪೇಸ್ ಮಿಷನ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾಸಾ. ಈ ಸ್ಪೇಸ್ ಎನ್ನುವುದು ಲಾಂಗ್ ಫಾರ್ಮ್ ಏನಾಗಿದೆಯಪ್ಪ ಅಂದ್ರೆ ಪ್ಲಾಂಕ್ಟನ್ ಏರೋಸಾಲ್ ಕ್ಲೌಡ್ ಓಸಿಯನ್ ಎಕೋಸಿಸ್ಟಮ್. ಇನ್ನು ಮುಂದಿನ ಪ್ರಶ್ನೆ 127ನೇ ಪ್ರಶ್ನೆ ಮುಂದಿನ
ಟಾಟಾ ಟ್ರಸ್ಟ್ ಭಾರತದ ಮೊದಲನೇ ಸಣ್ಣ ಪ್ರಾಣಿ ಆಸ್ಪತ್ರೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮುಂಬೈನಲ್ಲಿ ಟಾಟಾ ಟ್ರಸ್ಟ್ ವತಿಯಿಂದ ಭಾರತ ಮೊದಲ ಸಣ್ಣ ಪ್ರಾಣಿ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಹಿರಿಯ ನಾಗರಿಕರಿಗಾಗಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ವಯೋಶ್ರೀ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ರಿಪೋರ್ಟ್ ಅಂತ ಕೇಳಿದರೆ, ವಿಶ್ವ ಸಂತೋಷ ವರದಿಯಲ್ಲಿ ಭಾರತದ ಸ್ಥಾನ 126ನೇ ಸ್ಥಾನದಲ್ಲಿದೆ ಭಾರತವು. ಇನ್ನು ಟಾಪ್ ನಲ್ಲಿ ಇರುವಂತಹ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಫಿನ್ಲ್ಯಾಂಡ್ ದೇಶವು ಪ್ರಥಮ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಮಿಷನ್ ಯೋಜನೆಯನ್ನು ಇತ್ತೀಚೆಗೆ ಘೋಷಿಸಲಾಗಿದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ. ಈ ಒಂದು ಯೋಜನೆಯನ್ನು ಭಾರತ ಮೊದಲ ಮಾನವ ಬಾಹ್ಯಾಕಾಶ ಉಡಾವಣೆ ಆಗೋದು 2020ರಲ್ಲಿ ಉಡಾವಣೆ ಆಗುತ್ತಿದೆ. ಇಸ್ರೋ ಸಂಸ್ಥೆಯಿಂದ ಈ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದೆ. 4 ಪುರುಷರ ಜೊತೆಗೆ ಒಬ್ಬರು ಸ್ತ್ರೀ ರೋಬೋಟ್ ಅನ್ನು ಸಹ ಈ ಒಂದು ಯೋಜನೆಯಲ್ಲಿ ಕಳಿಸಿಕೊಡಲಾಗುತ್ತದೆ. ಆ ಸ್ತ್ರೀ ರೋಬೋಟ್ ಹೆಸರು ಏನಪ್ಪಾ ಅಂದ್ರೆ ಯುಮ ಮಿತ್ರ. ಅದೇ ರೀತಿಯಾಗಿ 4 ಗಗನಯಾತ್ರಿಗಳು ಯಾರಪ್ಪ ಅಂದ್ರೆ, 1 ಪಿ ಬಾಲಕೃಷ್ಣನ್ ನಾಯರ್, 2 ಅಜಿತ್ ಕೃಷ್ಣನ್ ಹಾಗೂ 3 ಅಂಗದ್ ಪ್ರತಾಪ್ ಮತ್ತು 4ನೇದಾಗಿ ಎಸ್ ಶುಕ್ಲಾ. ನೆಕ್ಸ್ಟ್ ಕ್ವಶನ್, 96ನೇ ಆಸ್ಕರ್ ಪ್ರಶಸ್ತಿಗಳು 2024ರ ವಿಜೇತರು ಎನ್ನುವ ಪ್ರಶ್ನೆ ಇದೆ. ಆಸ್ಕರ್ ಅವಾರ್ಡ್ ಮೇಲೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಸೊ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋದಾದ್ರೆ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸಿಲಿಯನ್ ಮರ್ಫಿ ಇವರಿಗೆ ನೀಡಲಾಗಿದೆ. ಆಸ್ಕರ್ ಅವಾರ್ಡ್ ಇದು ಸಿಲಿಯನ್ ಮರ್ಫಿ. ಇವರು ಯಾವ ಚಿತ್ರದಲ್ಲಿ ನಟನೆ ಮಾಡಿದಾರಪ್ಪ ಅಂದ್ರೆ ಓಪನ್ ಹೈಮರ್. ಅದೇ ರೀತಿಯಾಗಿ ಅತ್ಯುತ್ತಮ ಚಿತ್ರ ಯಾವ್ದಪ್ಪ ಅಂದ್ರೆ ಆಸ್ಕರ್ ಅವಾರ್ಡ್ ನಲ್ಲಿ ಓಪನ್ ಹೈಮರ್. ಈ ಒಂದು ಚಿತ್ರದ ನಿರ್ದೇಶಕರಾದಂತ ಕ್ರಿಸ್ಟೋಫರ್ ನೋಲ್ ಇವರಿಗೆ ಸಹ ಅತ್ಯುತ್ತಮ ನಿರ್ದೇಶಕ ಅವಾರ್ಡ್ ಸಹ ನೀಡಲಾಗಿದೆ. ಯಾವುದು ಓಪನ್ ಹೈಮರ್ ಚಿತ್ರದ ನಿರ್ದೇಶಕರಿಗೆ. ನೆಕ್ಸ್ಟ್ ಅತ್ಯುತ್ತಮ ನಟಿ ಯಾರಪ್ಪ ಅಂದ್ರೆ ಎಮ್ಮಾ ಸ್ಟೋನ್. ಇವರು ನಟಿಸಿದ ಚಿತ್ರ ಯಾವ್ದಪ್ಪ ಅಂದ್ರೆ ಪೋವರ್ ಥಿಂಗ್. ನೆಕ್ಸ್ಟ್ ಕ್ವೆಶನ್, ಹೂ ಓನ್ ದ ಟೈಟಲ್ ಮಿಸ್ ವರ್ಲ್ಡ್ ಆಫ್ 2024? 2024ನೇ ಸಾಲಿನ ಮಿಸ್ ವರ್ಲ್ಡ್ ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ಟೈನಾ ಪೈಜೋಸ್ಕೋವಾ. ಇವರು ಜಗ್ ಗಣರಾಜ್ಯದವರಾಗಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಟೀಮ್ ಓನ್ ದ 77th 2023-24 ಸಂತೋಷ್ ಟ್ರೋಫಿ? 2023-24ನೇ ಸಾಲಿನ ಸಂತೋಷ್ ಟ್ರೋಫಿ ಪ್ರಶಸ್ತಿಯನ್ನು ಪಡೆದುಕೊಂಡಂತ ತಂಡ ಯಾವುದನ್ನು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸರ್ವಿಸ್ ತಂಡ. ಈ ಒಂದು ಸಂತೋಷ್ ಟ್ರೋಫಿ ಇದು ಸಂಬಂಧಿಸಿದ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ ಸಂತೋಷ್ ಟ್ರೋಫಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಕಂಟ್ರಿ ಬಿಕಮ್ ದ 32 ಮೆಂಬರ್ ಆಫ್ ನ್ಯಾಟೋ? ನ್ಯಾಟೋದ 32ನೇ ರಾಷ್ಟ್ರ ಯಾವುದೇನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ವೀಡನ್ ದೇಶ. ಇನ್ನು 31ನೇದು ಫಿನ್ಲ್ಯಾಂಡ್. ನೆಕ್ಸ್ಟ್ ಕ್ವೆಶನ್, ಯಾವ ತಂಡವು ರಣಜಿ ಟ್ರೋಫಿ 2024ರಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮುಂಬೈ. ಅದೇ ರೀತಿಯಾಗಿ ರನ್ನರ್ ಅಪ್ ಆಗಿರೋ ತಂಡ ವಿದರ್ಭ. ನೆಕ್ಸ್ಟ್, ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಅನ್ನೋ ಪ್ರಶ್ನೆ ಇದೆ. ಭಾರತವು ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ 108ನೇ ಸ್ಥಾನದಲ್ಲಿದೆ. ಇನ್ನು ಟಾಪ್ ನಲ್ಲಿರುವಂತಹ ರಾಷ್ಟ್ರ ಡೆನ್ಮಾರ್ಕ್. ನೆಕ್ಸ್ಟ್ ಕ್ವೆಶನ್, ಭಾರತದ 2ನೇ ಖಾಸಗಿ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಗ್ನಿಕುಲ ಕಾಸ್ಮೋಸ್. ಇವರು ಅಭಿವೃದ್ಧಿಪಡಿಸಿದ ರಾಕೆಟ್ ಹೆಸರು ಅಗ್ನಿಬಾನ್. ಇನ್ನು ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವ್ದಪ್ಪ ಅಂದ್ರೆ ಸ್ಕೈರೂಟ್. ನೆಕ್ಸ್ಟ್, ಭಾರತದ ಹೊಸ ಚುನಾವಣಾ ಆಯುಕ್ತರು ಯಾರು ಎನ್ನುವ ಪ್ರಶ್ನೆ ಇದೆ. ಇತ್ತೀಚೆಗೆ ಭಾರತದ ಚುನಾವಣಾ ಆಯುಕ್ತರಾಗಿ ಹೊಸದಾಗಿ ನೇಮಕ ಮಾಡಲಾಗಿದೆ. ಯಾರಪ್ಪ ಅಂದ್ರೆ ಜ್ಞಾನೇಶ್ ಕುಮಾರ್ ಹಾಗೂ ಸುಖ್ಬೀರ್ ಸಿಂಗ್ ಸಂಧು. ಇನ್ನು ಭಾರತದ ಪ್ರಸ್ತುತ ಚುನಾವಣಾ ಮುಖ್ಯ ಆಯುಕ್ತರು ಯಾರದಪ್ಪ ಅಂದ್ರೆ ರಾಜೀವ್ ಕುಮಾರ್ ಅವರಿದ್ದಾರೆ. ರಾಜೀವ್ ಕುಮಾರ್. ನೆಕ್ಸ್ಟ್ ಕ್ವೆಶನ್, ನಯಾಬ್ ಸಿಂಗ್ ಸೈನಿ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ. ಸೇಲಾ ಸುರಂಗವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉನ್ನತಿ. ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಉನ್ನತಿ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಒಂದು ಬಜೆಟ್ ನಲ್ಲಿ ಇತ್ತೀಚೆಗೆ ಈ ಒಂದು ಉನ್ನತಿ ಯೋಜನೆಗಾಗಿ 10,037 ಕೋಟಿ ರೂಪಾಯಿ ಸಹ ಈ ಒಂದು ಯೋಜನೆಗೆ ಮೀಸಲಿಡಲಾಗಿದೆ. ಪರೀಕ್ಷೆಯಲ್ಲಿ ಉನ್ನತಿ ಇದರ ಲಂಕಪರ್ಪ್ ಸಹ ಕೇಳಬಹುದು. ಉನ್ನತಿಯಪ್ಪ ಅಂದ್ರೆ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಆದಿತಿ ಎಂಬ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜನಾಥ್ ಸಿಂಗ್. ನಮ್ಮ ಭಾರತ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಈ ಒಂದು ಯೋಜನೆ ಪ್ರಾರಂಭಿಸಿದ್ದಾರೆ. ಈ ಆದಿತಿ ಯೋಜನೆ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಹೊಸತನವನ್ನು ಹೆಚ್ಚಿಸುವುದು. ಬಜೆಟ್ ನಲ್ಲಿ ಈ ಒಂದು ಯೋಜನೆಗೆ 750 ಕೋಟಿ ರೂಪಾಯಿ ಹಣವನ್ನು ಸಹ ಮೀಸಲಾಗಿಡಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ರಾಜ್ಯ ಸರ್ಕಾರವು ಮಯುವ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಯುವ ಉದ್ಯಮಿಗಳಿಗಾಗಿ ಮೈ ಯುವ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA ಅನ್ನು ಯಾರು ಪ್ರಾರಂಭಿಸಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಟಾಪಿಕ್ ಮೇಲೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಪ್ರಶ್ನೆ ಆಗಿವೆ. ಇತ್ತೀಚೆಗೆ ನಡೆದಂತ KS ಪರೀಕ್ಷೆಯಲ್ಲಿ ಸಹ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದರು. ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನು ಪ್ರಾರಂಭಿಸರು ನರೇಂದ್ರ ಮೋದಿ. ಇದು ಎಲ್ಲಿ ಪ್ರಾರಂಭಿಸರಪ್ಪ ಅಂದ್ರೆ ಮೈಸೂರಿಗೆ ಆಗಮಿಸಿದರು. ಇವರು 50ನೇ ಹುಲಿ ಸಂರಕ್ಷಣಾ 50ನೇ
ಟೈಗರ್ ರಿಸರ್ವ್ 1973ರಲ್ಲಿ ಪ್ರಾರಂಭಿಸಿದಂತ ಟೈಗರ್ ಪ್ರಾಜೆಕ್ಟ್ ನ 50ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡಲು ಮೈಸೂರಿಗೆ ಆಗಮಿಸಿದರು. ಆ ಸಮಯದಲ್ಲಿ ಬಿಗ್ ಕ್ಯಾಟ್ ಅಲಯನ್ಸ್ ಎಂಬ ಒಂದು ಯೋಜನೆಯನ್ನು ಪ್ರಾರಂಭಿಸಿದರು. ಈ ಒಂದು ಯೋಜನೆಯಲ್ಲಿ ಒಟ್ಟು 7 ಪ್ರಾಣಿಗಳನ್ನು ಸಂರಕ್ಷಿಸುವ ಮುಖ್ಯವಾದಂತಹ ಉದ್ದೇಶವನ್ನು ಹೊಂದಿದೆ. ಆ 7 ಯಾವಪ್ಪ ಅಂದ್ರೆ ಬಿಗ್ ಕ್ಯಾಟ್ಗಳು ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೇತಾ, ಜಾಗ್ವಾರ್, ಪೂಮಾ ಎಂಬ 7 ದೊಡ್ಡ ಬೆಕ್ಕುಗಳನ್ನು ಸಂರಕ್ಷಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉಜ್ಜಯಿನಿ. ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 4. ಅಂತಾರಾಷ್ಟ್ರೀಯ ಬೌದ್ಧಿಕ ಸೂಚ್ಯಂಕದಲ್ಲಿ ಭಾರತವು 4ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವೆಶನ್, ಲೋಕಪಾಲದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್. ಲೋಕಪಾಲ್ ಇದು ಕೇಂದ್ರ ಸರ್ಕಾರದ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾರು UPSC ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. UPSC ನಿರ್ದೇಶಕರಾಗಿ, ಅಧ್ಯಕ್ಷರಲ್ಲ ನಿರ್ದೇಶಕರಾಗಿ. ಇದಕ್ಕೆ ಸರಿಯಾದ ಉತ್ತರ ಹಂಸಾ ಮಿಶ್ರಾ. ಇವರನ್ನು ಇತ್ತೀಚೆಗೆ UPSC ಬೋರ್ಡ್ನ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಇನ್ನು ಇತ್ತೀಚೆಗೆ ಪ್ರೀತಿ ಸೂದನ್ ಇವರು UPSC ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರೀತಿ ಸೂದನ್ ಅವರಿಗಿಂತ ಮುಂಚೆ ಮನೋಜ್ ಸಿನ್ಹಾ ಅವರು UPSC ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಕ್ವೆಶನ್, ಅಬೆಲ್ ಪ್ರಶಸ್ತಿ 2024 ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೈಕಲ್ ತೆಲಾಗ್ರಾನ್. ಈ ಅಬೆಲ್ ಪ್ರಶಸ್ತಿಯನ್ನು ಗಣಿತ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ಪ್ರತಿ ವರ್ಷ ಶಹೀದ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 23. ಪ್ರತಿ ವರ್ಷ ಮಾರ್ಚ್ 23ರಂದು ಶಹೀದ್ ದಿವಸವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಮಾರ್ಚ್ 23ರಂದು? ಕೆಚ್ಚದೆ ಸ್ವತಂತ್ರ ಹೋರಾಟಗಾರರ ತ್ಯಾಗವನ್ನು ನೆನಪಿಟ್ಟುಕೊಳ್ಳಲು ಅವರು 3 ಜನ ಈ ಒಂದು ಮಾರ್ಚ್ 23 ಏರಿಸಲಾಗಿರ್ತದೆ. ಮೊದಲನೇದಾಗಿ ಭಗತ್ ಸಿಂಗ್, ಎರಡನೇದಾಗಿ ಸುಖದೇವ್ ಥಾಪರ್ ಹಾಗೂ ಶಿವರಾಮ್ ರಾಜಗುರು. ಇವರನ್ನು ಮಾರ್ಚ್ 23ರಂದು ಗಲ್ಲಿಗೇರಿಸಿದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಮಾರ್ಚ್ 23ರಂದು ಶಹೀದ್ ದಿವಸವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವ ಕ್ಷಯರೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 24. 2024ರ ಥೀಮ್ ಏನಾಗುತ್ತಪ್ಪ ಅಂದ್ರೆ ನಾವು TBಯನ್ನು ಕೊನೆಗೊಳಿಸುವುದು. ನೆಕ್ಸ್ಟ್ ಕ್ವೆಶನ್, ಸೈಮನ್ ಹ್ಯಾರಿಸ್ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಐರ್ಲೆಂಡ್. ಐರ್ಲೆಂಡ್ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಸೈಮನ್ ಹ್ಯಾರಿಸ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ತಂಡವು 2024ರ ಮಹಿಳಾ ಪ್ರೀಮಿಯರ್ ಲೀಗ್ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ RCB ತಂಡವು 2024ರ ಮಹಿಳಾ ಪ್ರೀಮಿಯರ್ ಲೀಗ್ ಶೀರ್ಷಿಕೆಯನ್ನು ಆಯ್ದುಕೊಂಡಿದೆ. ಇದನ್ನು ಇತ್ತೀಚೆಗೆ ನಡೆದಂತ KS 2024 ರಲ್ಲಿ ಈ ಮಹಿಳಾ ಪ್ರೀಮಿಯರ್ ಲೀಗ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ನೆಕ್ಸ್ಟ್ ಕ್ವೆಶನ್, ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಯೋಜನೆಯನ್ನು ಅಸಂವಿಧಾನಿಕ ಒಂದು ಇತ್ತೀಚೆಗೆ ಘೋಷಿಸಲಾಗಿದೆ. ಈ ಚುನಾವಣಾ ಬಾಂಡ್ಗಳು ನೀಡುವಂತಹ ಬ್ಯಾಂಕ್ ಯಾವುದಪ್ಪ ಅಂದ್ರೆ SBI ಬ್ಯಾಂಕ್ ಚುನಾವಣಾ ಬಾಂಡ್ಗಳು ನೀಡುತ್ತಿತ್ತು. ಇದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇದನ್ನು ಅಸಂವಿಧಾನಿಕ ಎಂದು ಘೋಷಣೆ ಮಾಡಲಾಗಿದೆ. ಯಾಕೆ ಘೋಷಣೆ ಮಾಡಿದೆಯಪ್ಪ ಅಂದ್ರೆ ಇದು 19/1 ಹಾಗೂ 19/1 ಬಾರಿಯ ಅಡಿಯಲ್ಲಿ ಮಾಹಿತಿ ಹಕ್ಕು ಮತ್ತು ವಾಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಲ್ಲಂಘಿಸಿದೆ ಎಂದು ಈ ಒಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅಸಂವಿಧಾನಿಕ ತೀರ್ಪನ್ನು ನೀಡಲಾಗಿದೆ. ಅದೇ ರೀತಿಯಾಗಿ 2024ರಲ್ಲಿ UPSC ಪ್ರಿಲಿಮ್ಸ್ ನಲ್ಲಿ ಇತ್ತೀಚೆಗೆ 19/1 ಇದು ಆರ್ಟಿಕಲ್ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿ ಎನ್ನುವ ಪ್ರಶ್ನೆ ಕೇಳಿದ್ರು. ಅಲ್ಲಿ ಉತ್ತರ ಏನ್ ಕೊಟ್ಟಿರಪ್ಪ ರೈಟ್ ಟು ಪ್ರೈವೇಸಿ ಅನ್ನೋದು ಉತ್ತರ ಕೊಟ್ಟಿದ್ರು. ರೈಟ್ ಟು ಪ್ರೈವೇಸಿ. ನೆಕ್ಸ್ಟ್ ಕ್ವೆಶನ್, ಯಾರು ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿ 2024ರಲ್ಲಿ ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರೀಕೆನ್ ಯಮಾಮೋಟೋ. ಇವರು ಜಪಾನ್ ದೇಶದವರು ಆಗಿದ್ದಾರೆ. ಈ ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ವಾಸ್ತುಶಿಲ್ಪದಲ್ಲಿ ನೀಡುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ವಿಶ್ವದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್ ಕ್ವೆಶನ್, ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಕಾರ್ಯಕ್ರಮ ಡ್ಯಾಶ್ ನಿಂದ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಕ್ರೀಡಾ ಸಚಿವಾಲಯ. ನೆಕ್ಸ್ಟ್ ಕ್ವೆಶನ್, ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ಭಾರತೀಯ ನಿರ್ಮಿತ ಡೋರ್ನಿಯರ್ 228 ವಿಮಾನವನ್ನು ಖರೀದಿಸಲು ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಯಾನ ದೇಶ. ಗಯಾನ ದೇಶವು ಭಾರತದಿಂದ ಡೋರ್ನಿಯರ್ 228 ವಿಮಾನವನ್ನು ಖರೀದಿಸಲು ಒಪ್ಪಂದವನ್ನು ಮಾಡಿಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಭಾರತವು ಯಾವ ದೇಶದೊಂದಿಗೆ ಟೈಗರ್ ಟ್ರಯಂಫ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ USA. ನೆಕ್ಸ್ಟ್ ಕ್ವೆಶನ್, ಭಾರತದ ಮೊದಲ ಒಳಾಂಗಣ ಅಥ್ಲೆಟಿಕ್ಸ್ ಮತ್ತು ಅಕ್ವಾಟಿಕ್ ಕೇಂದ್ರಗಳನ್ನು ಯಾವ ರಾಜ್ಯ ಉದ್ಘಾಟಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್ ಕ್ವೆಶನ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ CBSE ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಹುಲ್ ಸಿಂಗ್ ಅವರನ್ನು ಇತ್ತೀಚೆಗೆ CBSE ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಭಾರತ ಹಾಗೂ ಯಾವ ದೇಶದ ನಡುವೆ
ಲೆಮಿಟೈ 2024 ವ್ಯಾಯಾಮವನ್ನು ನಡೆಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೆಷೆಲ್ಸ್ ಹಾಗೂ ಭಾರತ ನಡುವೆ ಲೆಮಿಟೈ 2024 ವ್ಯಾಯಾಮವನ್ನು ನಡೆಸಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಿಶೋರ್ ಮಕ್ವಾನಾ. ಇವರನ್ನು ಇತ್ತೀಚೆಗೆ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಪರಿಶಿಷ್ಟ ಜಾತಿಗಳ ಆಯೋಗವು ಸಂವಿಧಾನದ 338 ವಿಧಿಯಡಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಆಸಿಫ್ ಅಲಿ ಜರ್ದಾರಿ ಯಾವ ದೇಶದ 14ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ್. ನೆಕ್ಸ್ಟ್ ಕ್ವೆಶ್ಚನ್, ವಿಶ್ವದ ಮೊದಲ ಬೃಹತ್ ಪ್ರಮಾಣದ ಯಾಂತ್ರೀಕೃತ ಉಷ್ಣವಲಯದ ಕಡಲಕಳೆ ಫಾರ್ಮ್ ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಮಜುಲಿ ಮಾಸ್ಕ್ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಮಜುಲಿ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ದಿ ಕಾನ್ಫರೆನ್ಸ್ ಎಂಬ ಪುಸ್ತಕದ ಬರೆದ ಲೇಖಕರು ಯಾರು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೋತಬಯ ರಾಜಪಕ್ಸೆ. ಭಾರತವು ಯಾವ ದೇಶದೊಂದಿಗೆ ಸಿ ಡಿಪೆಂಡೆನ್ಸ್ 2024 ವ್ಯಾಯಾಮವನ್ನು ನಡೆಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ USA. ಭಾರತ ಹಾಗೂ US ನಡುವೆ ಸಿ ಡಿಪೆಂಡೆನ್ಸ್ ವ್ಯಾಯಾಮ ನಡೆಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ತ್ರಿಸೇವಾ ವ್ಯಾಯಾಮವಾದ ಭಾರತ ಶಕ್ತಿಯನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜೈಸಲ್ಮೇರ್, ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಕ್ಯಾಬಿನೆಟ್ ಇಂಡಿಯಾ ಆಲ್ ಮಿಷನ್ ವಿತ್ ಔಟ್ಲಿ ಮಿಷನ್ ಅನ್ನು ಅನುಮೋದಿಸಿದೆ. ಇದರ ಮೊತ್ತ ಎಷ್ಟು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 10,372 ಕೋಟಿ ರೂಪಾಯಿ ಈ ಒಂದು ಯೋಜನೆಗೆ ಮೀಸಲಿಡಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 8. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಚಾಲಕರಹಿತ ಮೆಟ್ರೋ ರೈಲನ್ನು ಯಾವ ನಗರವು ಸ್ವೀಕರಿಸಲು ಸಿದ್ಧವಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋ ರೈಲನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಮೊದಲ ಸರ್ಕಾರಿ ಬೆಂಬಲಿತ OTT ಪ್ಲಾಟ್ಫಾರ್ಮ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸುತ್ತದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವೆಶ್ಚನ್, ರಾಷ್ಟ್ರೀಯ ಯುವ ಸಂಸತ್ ಉತ್ಸವ 2024 ನಲ್ಲಿ ಪ್ರಥಮ ಬಹುಮಾನವನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯತಿನ್ ಭಾಸ್ಕರ್ ದುಗ್ಗಲ್. ನೆಕ್ಸ್ಟ್ ಕ್ವೆಶ್ಚನ್, 2023-24 UEFA ಮಹಿಳಾ ರಾಷ್ಟ್ರಗಳ ಲೀಗ್ ಶೀರ್ಷಿಕೆಯನ್ನು ಯಾವ ದೇಶವು ಪಡೆದುಕೊಂಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, BSF ನ ಮೊದಲ ಮಹಿಳಾ ಸ್ನೈಪರ್ ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸುಮನ್ ಕುಮಾರಿ. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ಪಾರ್ಸ್ 1 ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇರಾನ್. ಇನ್ನು ಪ್ರತಿದಿನ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಜೊತೆಗೆ ಈ ವಿಡಿಯೋ PDF ಸಹ ನಮ್ಮ ಗ್ರೂಪ್ ನಲ್ಲಿ ಹಾಕಲಾಗಿರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ನವಶಿಲಾಯುಗದ ಮಕ್ಕಳ ಸಮಾಧಿ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಅನ್ನೋ ಪ್ರಶ್ನೆ ಇದೆ. ನವಶಿಲಾಯುಗದ ಮಕ್ಕಳ ಸಮಾಧಿ ಇದು ತಮಿಳುನಾಡು ರಾಜ್ಯದಲ್ಲಿ ಪತ್ತೆಯಾಗಿದೆ ನೋಡ್ರಿ ಇತ್ತೀಚೆಗೆ. ನೆಕ್ಸ್ಟ್, 2024 ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಪ್ರದೀಪ್ ಮಹಾಜನ್. 2023 ಸಾಲಿನಲ್ಲಿ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ರತನ್ ಟಾಟಾ ಅವರಿಗೆ ನೀಡಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಇಂದಿರಮ್ಮ ವಸತಿ ಯೋಜನೆಯನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಪ್ರಸ್ತುತ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿದ್ದಾರೆ. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಸಮುದ್ರ ಲಕ್ಷ್ಮಣವನ್ನು ನಡೆಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಲೇಷ್ಯಾ. ನೆಕ್ಸ್ಟ್ ಕ್ವೆಶ್ಚನ್, ಸಂಸತ್ತಿನ ಭದ್ರತೆಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು? ಭಾರತವು ಇತ್ತೀಚೆಗೆ ನೂತನ ಸಂಸತ್ ಭವನದಲ್ಲಿ ಒಂದು ದಾಳಿ ನಡೆದಿತ್ತು. ಹೀಗಾಗಿ ಸಂಸತ್ತಿನ ಭದ್ರತೆಯ ಮುಖ್ಯಸ್ಥರಾಗಿ ಹೊಸದಾಗಿ ಅನುರಾಗ್ ಅಗರ್ವಾಲ್ ಅವರನ್ನು ನೇಮಿಸಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಸಾಲ್ವಿಂಗ್ ದ ಸನ್ ಎಂಬ ಶೀರ್ಷಿಕೆ ಪುಸ್ತಕದ ಲೇಖಕರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮೀ ಮುರುಡೇಶ್ವರ್. ನೆಕ್ಸ್ಟ್ ಕ್ವೆಶ್ಚನ್, ತಾವಿ ಹಬ್ಬವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಅಂಡ್ ಕಾಶ್ಮೀರ್. NSGಯ ಮಹಾನಿರ್ದೇಶಕರು ಯಾರು? ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ B ಶ್ರೀನಿವಾಸ್ ಅವರನ್ನು ನೇಮಿಸಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಯಾವ ಕಂಪನಿಯು ಪ್ರಾಣಿಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಉಪಕ್ರಮವಾದ ವಂತಾರವನ್ನು ಪ್ರಾರಂಭಿಸಿತು ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಿಲಯನ್ಸ್ ಕಂಪನಿಯು ಇತ್ತೀಚೆಗೆ ಪ್ರಾಣಿಗಳ ಕಲ್ಯಾಣಕ್ಕಾಗಿ ವಂತಾರ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಇದು ಗುಜರಾತ್ನ ಜಾಮ್ನಗರದಲ್ಲಿದೆ ನೋಡ್ರಿ. ನೆಕ್ಸ್ಟ್ ಕ್ವೆಶ್ಚನ್, ಭಾರತವು ಸ್ವಂತ ಬಾಹ್ಯಾಕಾಶ ವಿಮಾನ ನಿಲ್ದಾಣವನ್ನು ಯಾವ ವರ್ಷ ಹೊಂದಲಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2035. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಪ್ರತಿದಿನ ಪ್ರಚಲಿತ ಘಟನೆಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಪಡೆದುಕೊಳ್ಳಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.